ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ. ಇದು ನೀವು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಆ ಕಂಪ್ನಿಯ ವೆಬ್ಸೈಟಿಗೆ ಹೋಗಿ ಆ್ಯನ್ಯುವಲ್ ರಿಪೋರ್ಟ್ಸ್ ಇರುತ್ತೆ, ಅದನ್ನು ತಗೊಳ್ಳಿ. ಇದು ಅಶೋಕ್ ಲೈಲ್ಯಾಂಡ್ ಲಿಮಿಟೆಡ್ ಅನ್ನೋ ಕಂಪ್ನಿಯ ಆ್ಯನ್ಯುವಲ್ ರಿಪೋರ್ಟ್. ಇಲ್ಲಿ 2019-20 ಆ್ಯನ್ಯುವಲ್ ರಿಪೋರ್ಟ್ ಇದು. ಇಲ್ಲಿ ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಆಫ್ ದಿ ಕಂಪನಿ ಅಂತ ಕೊಟ್ಟಿದ್ದಾರೆ. ಅಂದರೆ ಹಿಂದಿಂದ ಹೇಗೆ ಬಂದಿದೆ ಅನ್ನೋದು. ಇಲ್ಲಿ ನೋಡಿ 2010-11 ಸೇಲ್ಸ್ ವಾಲ್ಯೂಮ್ ಅಂತ ಕೊಟ್ಟಿದ್ದಾರೆ. ವೆಹಿಕಲ್ಸ್ ನಂಬರ್ಸ್, ಇದು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಲ್ವಾ. ಇಂಜಿನ್ಸು, ಸ್ಪೇರ್ ಪಾರ್ಟ್ಸ್ ಆ್ಯಂಡ್ ಅದರ್ಸ್. ಎಷ್ಟು ಸೇಲ್ಸ್ ಆಗಿದೆ ನಂಬರ್ಸಲ್ಲಿದೆ, ಇದು ನಾಟ್ ಇನ್ ಅಮೌಂಟ್. 2010-11 94,106, ಈ ಥರ 101,980 ಇನ್ಕ್ರೀಸ್ ಆಗ್ತಾ ಬಂದಿದೆ ನೋಡಿ. ಆದರೆ 2013-14 ಡೌನ್ ಆಗಿದೆ ಸೇಲ್ಸು. ಯಾಕೆ ಅನ್ನೋದನ್ನು ರೀಸನನ್ನು ತಿಳ್ಕೊಬೇಕು ನೀವು. ಅದು ರಿಪೋರ್ಟ್ಸಲ್ಲಿ ಅವರು ಕೊಟ್ಟಿರ್ಬೋದು, ಇಲ್ಲಾಂದರೆ ನೀವು ಆ ಕಂಪ್ನಿಯ ನ್ಯೂಸ್ಗಳನ್ನು ಓದಬೇಕಾಗ್ತದೆ. ಯಾಕೆ ಡೌನ್ ಆಗಿದೆ, ಇದು ಗ್ಲೋಬಲ್ ಎಕನಾಮಿಕ್ಸ್ ಸ್ಲೋಡೌನಿಂದ ಡೌನ್ ಆಗಿರೋದು, ಅಥವಾ ಕಂಪ್ನಿ ಪ್ರಾಡಕ್ಟ್ಸಲ್ಲಿ ಏನಾದ್ರು ಫೇಲ್ಯೂರ್ ಆಗಿದೆಯಾ, ಏನು ಕಂಪ್ನಿ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆಯಾ, ಅದು ಯಾಕಾಗಿ ಆ ಥರ ಆಗ್ತಾಯಿದ್ರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಕಂಪ್ನಿ ಏನು ಸ್ಟೆಪ್ಗಳನ್ನು ತೊಗೊಂಡಿದೆ ಅದನ್ನೆಲ್ಲ ನೋಡಬೇಕು ನೀವು. ಇದು 2014-15 ಮತ್ತೆ ರೈಸ್ ಆಗಿದೆ. ಹೀಗೆ ಇಂಜಿನ್ಸು ಅಷ್ಟೇ ನೋಡಿ. ಹೀಗೆ ಇದರಿಂದ ರೆವಿನ್ಯೂ ಗ್ರಾಸ್ ಸೇಲ್ಸ್ ಎಷ್ಟು ಇನ್ ಕ್ರೋರ್ಸ್, ಇದು ರುಪೀಸ್ ಇನ್ ಕ್ರೋರ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 12,000 ಹತ್ತಿರ ಇತ್ತು, 12,153 ಕೋಟಿ, 13,721 ಕೋಟಿ, 13,799, 10,000 2013-14 ಕಡಿಮೆ ಆಗಿದೆ. ಮತ್ತು 2014-15 ರಿಕವರಿ ಆಗಿದೆ, ಅದನ್ನು ತೋರಿಸುತ್ತೆ. ಫಿಕ್ಸ್ಡ್ ಅಸೆಟ್ಸು 4,992, ಮತ್ತು ಅಕ್ವೈರ್ ಮಾಡಿದ್ದಾರೆ 5,462, ಮತ್ತು ಅಕ್ವಿಸಿಷನ್ ಆಗಿದೆ, ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಫಿಕ್ಸ್ಡ್ ಅಸೆಟ್ಸು ಟೋಟಲಿ 2010-11 ಕಂಪೇರ್ ಮಾಡಿದರೆ 2014-15 ಜಾಸ್ತಿ ಆಗಿದೆ. ಆದರೆ 2013-14 ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಆಗಿದೆ. ಅದು ಯಾಕೆ ಫಿಕ್ಸ್ಡ್ ಅಸೆಟನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಅಂದರೆ ಕಂಪ್ನಿ ಲೋನನ್ನು ಕಟ್ಟೋದಕ್ಕೋಸ್ಕರ ಫಿಕ್ಸ್ಡ್ ಅಸೆಟನ್ನು ಸೇಲ್ ಮಾಡ್ತಾ ಇದೆಯಾ ಅದನ್ನು ನೋಡಬೇಕು, ಅಥವಾ ಇದು ನಾರ್ಮಲ್ ಡಿಪ್ರಿಸಿಯೇಷನಿಂದ ಆಗಿದೆಯಾ ಅದನ್ನೆಲ್ಲ ನೋಡಬೇಕಾಗ್ತದೆ. ಇನ್ನು ಫಿಕ್ಸ್ಡ್ ಅಸೆಟ್ಸನ್ನು ಸೇಲ್ ಮಾಡಿ ಕಂಪ್ನಿ ಲೋನನ್ನು ಕಟ್ತಾ ಇದೆ ಅಂದರೆ ಇಟ್ ಈಸ್ ಇನ್ ಬ್ಯಾಡ್ ಪೊಸಿಷನ್. ಹಾಗೆ ಇದು ಗುಡ್ ಪೊಸಿಷನ್ ಎಬ್ಡಿ, ಇದೇನು ತೀರಾ ಇದಿಲ್ಲ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸು, ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು, ಅದರ್ ನಾನ್ ಕರೆಂಟ್ ಅಸೆಟ್ಸು. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಂದರೆ ಇದು ಇವ್ರು ತೊಗೊಂಡಿರೋದಲ್ಲ, ಇದು ಇವ್ರ ಕಡೆಯಿಂದ ಹೋಗಿರೋದು. ಇದು ಅದು ಇದು ಹೇಗಿದೆ, ಅದು ಹೇಗಿದೆ ಪೊಸಿಷನ್ನು 2013-14 ಸ್ವಲ್ಪ ಜಾಸ್ತಿ ಆಗಿದೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು. ಅದು ಏನಕ್ಕೆ ಕ್ರೆಡಿಟ್ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಬೇಕು. ಅದೇ ರೀತಿ ನಾನ್ ಕರೆಂಟ್ ಅಸೆಟ್ಸು, ಟ್ರೇಡ್ ರಿಸೀವಬಲ್ಸ್ ಎಷ್ಟಿದೆ, ಆಮೇಲೆ ಕರೆಂಟ್ ರೇಷಿಯೋ, ಕರೆಂಟ್ ಅಸೆಟ್ಸ್ ಟು ಕರೆಂಟ್ ಲಯಬಿಲಿಟಿ ಏನಿದೆ. ರೇಷಿಯೋಗಳಿಗೆಲ್ಲ ನಾನು ಬೇರೆ ವಿಡಿಯೋ ಮಾಡ್ತೀನಿ, ಅದು ತುಂಬ ರೇಷಿಯೋಸ್ ಇದೆ. ನಾವು ಕರೆಂಟ್ ಅಸೆಟ್ಸ್ ಎಷ್ಟಿದೆ, ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ, ಅದರ ರೇಷಿಯೋ ಏನು, ಅದು ತುಂಬ ಇದೆ. ಹೀಗೆ ಶೇರ್ ಹೋಲ್ಡರ್ಸ್ ಫಂಡ್ಸು, ಟ್ರೇಡ್ ರಿಸೀವಬಲ್ಸು ಎಷ್ಟಿದೆ, ಸೇಮ್ ಇದಾಗ್ತಾಯಿದೆ. ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ, ಶಾರ್ಟ್ ಟರ್ಮ್ ಲೋನ್ಸ್ ಎಷ್ಟಿದೆ, ಹೀಗೆ ಕರೆಂಟ್ ಲಯಬಿಲಿಟೀಸು ಎಷ್ಟಿದೆ ಅದನ್ನು ನೋಡ್ಕೋಬೇಕು. ಕರೆಂಟ್ ಲಯಬಿಲಿಟೀಸ್ ಅಂದರೆ ತಕ್ಷಣ 1 ವರ್ಷದೊಳಗಡೆ ನಾವು ಪೇ ಮಾಡಬೇಕಾಗಿರ್ತಕ್ಕಂಥದ್ದು. ಟ್ರೇಡ್ ಪೇಯಬಲ್ಸು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸು ಅವೆಲ್ಲ ಕರೆಂಟ್ ಲಯಬಿಲಿಟೀಸಿಗೆ ಬರುತ್ತೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸು ನೋಡಿ, ಅಂದರೆ ಲಾಂಗ್ ಟರ್ಮ್ ಲೋನ್ಸು
ಇವ್ರು ತೊಗೊಂಡಿರೋದು. 2348 ಇತ್ತು ಕೋಟಿ, ಅದು 2293 ಆಯಿತು, ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಈ ವರ್ಷದಲ್ಲಿ, 2738. ಅದರ ನಂತರ 2000 ಇದು ಎಷ್ಟನೇ ವರ್ಷ ಇದು ಗೊತ್ತಾಗುತ್ತೆ, 2013-14. 2013-14ರಲ್ಲಿ ನೋಡಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಜಾಸ್ತಿ ಇದೆ, 3297 ಆಗಿದೆ, 2738 ಇದ್ದಿದ್ದು. ಆದರೆ ನೆಕ್ಸ್ಟ್ ಇಯರೇ ಅದನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ, ತೀರಿಸಿದ್ದಾರೆ 2566. ಹೀಗೆ ಲೋನ್ಗಳನ್ನು ಜಾಸ್ತಿ ಮಾಡ್ಕೋತ ಹೋಗ್ತಾ ಇದ್ದಾರಾ, ಅದನ್ನೆಲ್ಲ ನೋಡ್ಕೋಬೇಕಾಗ್ತದೆ. ಬೇಸಿಕ್ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಅಂತ, ಒಂದು ಶೇರಿಗೆ ನೀವು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್ ಮಾಡಿದರೆ ನಮ್ಮ ಅರ್ನಿಂಗ್ಸನ್ನು ಎಷ್ಟು ಒಂದು ಶೇರಿಗೆ ಬರುತ್ತೆ ಅಂತ. ಅದೇ ಲಾಸ್ ಆದ ವರ್ಷ ನೋಡಿ, ಅಂದರೆ ರೆವಿನ್ಯೂ ಕಡಿಮೆ ಆಗಿದ್ದ ವರ್ಷ ನೋಡಿ 0.11 ಮಾತ್ರ ಇದೆ, ಉಳಿದ ವರ್ಷ ಎಲ್ಲ ಇದು ಜಾಸ್ತಿ ಇದೆ. ಹೀಗೆ ಡಿವಿಡೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ, 2 ರೂಪಾಯಿ ಕೊಟ್ಟಿದ್ದರು, 1 ರೂಪಾಯಿ, 0.60, ಆಮೇಲೆ ಇದರಲ್ಲಿ ಕೊಟ್ಟಿರಲಿಲ್ಲ 0.45 ಕೊಟ್ಟಿದ್ದಾರೆ. ಈ ಥರ ಎಷ್ಟು ಜನ ಎಂಪ್ಲಾಯೀಸ್ ಇದ್ದರು, 15,000, 15,800, 15,734, 14,668, 11,552, 11,204 ಎಂಪ್ಲಾಯೀಸ್ ನೋಡಿ. ಈ ವರ್ಷದಲ್ಲಿ ಕಡಿಮೆ, 2014-15ರಲ್ಲಿ ಫುಲ್ಲು ಒಂದು 4,000 ಎಂಪ್ಲಾಯೀಸ್ ಕಡಿಮೆ ಆಗಿದ್ದಾರೆ. ಅದು ಯಾಕೆ ಕಡಿಮೆ ಆಗಿದೆ, ಯಾಕೆ ತೆಗೆದಿದ್ದಾರೋ, ಲೇ ಆಫ್ ಮಾಡಿದಾರೋ, ಅಥವಾ ಎಂಪ್ಲಾಯೀಸೇ ಬಿಟ್ಟಿದ್ದಾರೋ, ಅದನ್ನು ನೋಡ್ಕೋಬೇಕು. ಇದು ನೋಡಿ 2015, 16, 16, 17, 17, 18, 18, 19, 19, 20 ಇದನ್ನು ಕೊಟ್ಟಿದ್ದಾರೆ. 19, 20ರಲ್ಲಿ ಸ್ವಲ್ಪ ಕಡಿಮೆ ಇರೋ ಥರ ಇದೆ ನೋಡಿ, 1,25,200. ರೆವಿನ್ಯೂನೂ ಅಷ್ಟೇ ಕಡಿಮೆ ಆಗಿದೆ ಬೇರೆ ವರ್ಷಕ್ಕೆಲ್ಲ ಕಂಪೇರ್ ಮಾಡಿದರೆ. ಹೀಗೆ ಈ ಥರ ಇದನ್ನು ನಾವು ಅನಾಲಿಸಿಸ್ ಮಾಡಬೇಕಾಗ್ತದೆ. ಇದೇ ರೀತಿ ಅವರು ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ಸನ್ನು ಸ್ಟಾಕ್ ಎಕ್ಸ್ಚೇಂಜಿಗೆ ಸಬ್ಮಿಟ್ ಮಾಡಬೇಕಾಗ್ತದೆ, ಲಿಸ್ಟೆಡ್ ಕಂಪ್ನಿಗಳು. ಹಾಗಾಗಿ ಅದನ್ನು ಅವರು ಮಾಡಬೇಕಾಗಿರೋದ್ರಿಂದ ನಮಗೆ ಅದರಲ್ಲಿ ಗೊತ್ತಾಗುತ್ತೆ ಕ್ವಾರ್ಟರ್ಲಿ ಸೇಲ್ಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆಯೋ ಏನು ಅಂತ. ಈಗ ನೋಡಿ, ಇದು ಅವ್ರ ಪೇಪರಲ್ಲಿ ಸಬ್ಮಿಟ್ ಮಾಡಿರೋದು ಯಾವುದು ಅಂತ ಅದನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಇದು 2830 30 ಸೆಪ್ಟೆಂಬರ್ 2020 ಎಷ್ಟು ಅಂತ ತೋರಿಸ್ತಾ ಇದೆ. ಇದನ್ನು ನೋಡಬೇಕು, ಈ ಥರ ಅನಾಲಿಸಿಸನ್ನು ಮಾಡಬೇಕಾಗ್ತದೆ. ನಾನು ಇನ್ನೂ ಹೆಚ್ಚಿನ ಟೆಕ್ನಿಕ್ಸ್ಗಳನ್ನು ತೋರಿಸ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು.